ನಮಸ್ತೆ ಮೇಡಮ್, ನಮ್ಮ ಹೆಸರು ರಾಜು ಅಂದ್ಬಿಟ್ಟು ಚಾಮುಂಡಿ ವಾಸವಾಗಿದ್ವಿ ಚಾಮುಂಡಿ ಬೆಟ್ಟದಲ್ಲಿ. ನಂದಿ ಹತ್ರ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದೋ. ಒಂದು 5 ವರ್ಷದಲ್ಲಿ ರಸ್ತೆ ಬಿದ್ದೋಯ್ತು ನಮಗೆ. ಆವಾಗ ತುಂಬ ಕಷ್ಟ ಆಗ್ತು, ಮಕ್ಕಳೆಲ್ಲ ಓದ್ತಾ ಇದ್ದಾರೆ. ಏನೋ ಇಲ್ಲಿ ಎಲ್ಲರನ್ನ ಕೇಳ್ಕೊಂಡು CM ಹತ್ರ ಹೋಗಿ ಕೇಳ್ಕೊಂಡು ಎಲ್ಲರೂ ಒಂದು 15-20 ಸೀಟು ಇಲ್ಲಿ ವ್ಯಾಪಾರ ಮಾಡೋ ಅಂದ್ಕೊಂಡು ಒಂದೇನೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದು. ಇಷ್ಟು ದಿನ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. ಆದರೆ ಈ ದಿನ ತುಂಬ ಕಷ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ ನೋಡಿ, ಲೈಟ್ಗಳೆಲ್ಲ ಆಫ್ ಮಾಡ್ತಾ ಇದ್ದಾರೆ, ದಸರಾ ಲೈಟ್ ಹಾಕಿ. ಒಂದು ಲೈಟ್ ಅಂದರೆ ಜನಗಳು ಬಿಡ್ತಾ ಇಲ್ಲ. ಬೆಳಗ್ಗೆಯಿಂದ ಬಂದು ಮೇಡಮ್ 400 ರೂಪಾಯಿ ವ್ಯಾಪಾರ ಮಾಡಿದ್ದೀವಿ, 10,000 ಬಂಡವಾಳ ಹಾಕಿದ್ದೀವಿ. ಅದೆಲ್ಲ ಜೀವನ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಒಂದಷ್ಟು ಜನಗಳನ್ನ ನಿಲ್ಲಿಸ್ಬಿಟ್ಕೊಟ್ರೆ ಒಂದು ಜೀವನ ಮಾಡ್ಬೋದು ಅಂತ ನಾನು ಕೇಳ್ಕೊತೀನಿ ಸರ್ಕಾರದಲ್ಲಿ. ಪ್ರತಿದಿನ ನೋಡಿ, ಇವತ್ತಿಂದ ಆಗ್ತಾ ಇದೆ. ಬೇರೆ ಕಡೆ ನಮ್ಗೆ ಬೇರೆ ಕಡೆ ಆಹಾರ ಮೇಳ ಅಂತ ಮಾಡ್ತಾರೆ, ಎಲ್ಲ ದುಡ್ಡು ತಗೊಳ್ತಾರೆ 70-80 ಸಾವಿರ. ನಾವು ಹೋಗೋ ಶಕ್ತಿ ಇಲ್ಲ ಅಲ್ಲಿ ಹೋಗಿ ವ್ಯಾಪಾರ ಮಾಡೋಷ್ಟು. ನೋಡಿ, ಒಂದು ಬಿಸಿಲಲ್ಲಿ ಮಳೆ ಬರಲಿ ನಿಂತ್ಕೊಂಡು ಜೀವನ ಮಾಡ್ತಾ ಇದೀವಿ, ಅಂಗಡಿ ಹಾಕೊಂಡು. ಇದನ್ನೇ ನಂಬ್ಕೊಂಡು ವರ್ಷದಲ್ಲಿ ನಮ್ಗೆ ಸೀಸನ್ ನಡೆಯೋದೆ ದಸರಾನೇ ಹೋಯ್ತು ಅಂದ್ರೆ ಇನ್ ಜೀವನ ಮಾಡೋಕ್ಕಾಗಲ್ಲ. ಆ ತರ ಪರಿಸ್ಥಿತಿ ನಾವ್ ಇರೋದು ಇಲ್ಲಿ. ಬೆಳಗ್ಗೆಯಿಂದ ಮೇಡಮ್ ಯಾರು ಬರಲ್ಲ ಮೇಡಮ್, ಸಂಜೆ ಹೊತ್ತು ಜನ ಬರೋದು. ಇವಾಗ ಬಂದು ಜನಗಳನ್ನ ಕಳಿಸ್ಬಿಟ್ರೆ ನಾವು ಜೀವನ ಮಾಡೋಕ್ಕಾಗಲ್ಲ. ಚಲ್ತಾಗ ಬರ್ತಾ ಇದ್ರೆ ಕಳಿಸ್ಬಿಡ್ತಾರೆ, ಲೈಟ್ ಆಫ್ ಮಾಡ್ತಾ ಇದಾರೆ. ನೋಡಿ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಲೈಟ್ ಹಾಕ್ಸಿದಾರೆ, ಬೆಟ್ಟಕ್ಕೆ ಲೈಟ್ ಆಫ್ ಮಾಡಿದಾರೆ ಎಲ್ಲ. ಮತ್ತೆ ವೈರ್ನ ಕಟ್ ಮಾಡಿಬಿಟ್ಟಿದ್ದಾರೆ. ಹಿಡ್ಕೊಂಡ್ರೆ ಯಾರು ಹೊಣೆ? ಬನ್ನಿ ತೋರಿಸ್ಕೊಡ್ತೀನಿ, ಫಾಲೋ ಮಾಡಿ. ಲೈಟ್ ನ ಕಟ್ ಮಾಡ್ಬಿಟ್ಟಿದ್ದಾರೆ. ಯಾವ ರೀತಿ ಮಾಡಿದಾರೆ? ಟೂರಿಸ್ಟ್ ಬಂದ್ರೆ ಇಟ್ಕೊಳ್ಳುತ್ತೆ, ಯಾರು ಹೊಣೆ ಹಾಕ್ತಾರೆ? ಕಟ್ ಮಾಡಿ ಬಿಸಾಕಿದ್ದಾರೆ ಲೈಟ್ ನ. ಇದು ಕರೆಂಟ್ ಇದಿಂಗಿದೆ, ಅವಲಿಂದ ಅವಾಯ್ಡ್ ಮಾಡ್ತಾ ಇದೀವಿ ನಾವು. ಯಾರು ಹೊಣೆ ಹಾಕೊಂಡು ಲಕ್ಷಾಂತರ ರೂಪಾಯಿ ಕೊಟ್ಟು ಲೈಟ್ ಎಲ್ಲ ಹಾಕ್ಸಿ ಇದ್ರ ಕಟ್ ಮಾಡೋದ್ರೆ ಯಾರು ಹೊಣೆ? ನೋಡಿ, ಡೇಂಜರ್ ಅಲ್ವಾ ಅದು? ಪ್ರವಾಸಿಗರು ಬಂದು ಹತ್ತಿ ನಿಂತ್ಕೊಂಡು ಹಿಡ್ಕೊಂಡ್ರೆ ಹಿಡ್ಕೊಳ್ಳುತ್ತೆ. ಎಷ್ಟು ವೆರಿ ಕೇರ್ಫುಲ್ ಆಗಿ ಇದ್ ಮಾಡಿದಾರೆ ನೋಡಿ, ಕೇರ್ಲೆಸ್ ಮಾಡಿದ್ದಾರೆ. ಮಳೆ ಇವಾಗ ಕಟ್ ಮಾಡೋಗಿರೋದು ಅವರು, ಇವಾಗ ಮಾಡಿ ಹೋದ್ರು ಅವರು. ನೋಡಿ, ಆಫ್ ಆಗಿದೆ, ಎಲ್ಲ ಲೈಟ್ ಆಫ್ ಆಗಿದೆ. ಟೈಮ್ ನೋಡಿ 9:15. ಗೊತ್ತಿಲ್ಲ ಮೇಡಮ್, ಟೈಮಿಂಗ್ಸ್ ಅವ್ರು ಕೇಳ್ಬೇಕು ಮೇಡಮ್. ನೆನ್ನೆ 9:30 ಮೇಲೆ ಗಂಟೆ ಇರ್ತಿತ್ತು, ನಾವು 9:30 ಗಂಟು. ಇವತ್ತು ಎಲ್ಲ ಕತ್ಲಾಗಿದೆ, ಯಾರು ಏನ್ ಮಾಡೋದು? ಸರ್ಕಾರ ಅಂದ್ರೆ ದಸರಾ ಈ ತರ ಮಾಡಕ್ಕಿಂತ ಗೇಟ್ ಹಾಕ್ಬಿಟ್ರೆ ಒಳ್ಳೇದು. ಮನೇಲಿ ಇರ್ತೀವಿ ಮೇಡಮ್ ನಾವು, ಚಾಮುಂಡಿ ಬೆಟ್ಟ ಬರೋದೇ ಬೇಡ. ಬೇಕಾರೆ ಯಾಕೆ ಬರ್ಬೇಕು? ಟೂರಿಸ್ಟ್ ಎಲ್ಲ ನೋಡಕ್ಕಂತ ಬರ್ತಾರೆ. ನಾವು ಮನೇಲಿ ನೆಮ್ಮದಿಯಾಗಿ ಇದೇ ಮಾಡ್ತೀವಿ, ವ್ಯಾಪಾರ ಮಾಡ್ಬಿಟ್ಟು ಮನೆಗೆ ರೆಸ್ಟ್ ತಗೊಳ್ತೀವಿ ಅಲ್ವೇ? ಯಾರು ನೋಡಿ, ಎಷ್ಟು ಜನ ಪ್ರಾಣಿಗಳೆಲ್ಲ ಚಿರತೆಗಳಿರುತ್ತೆ. ಹೆಂಗ್ ಕತ್ತಲ್ಲಿ ಹೆಂಗ್ ಬಂದ್ರೆ ಯಾವ ತರ ತೊಂದರೆ ಆಗಲ್ವ ಜನಗಳಿಗೆ? ನಾವು ಚಿರತೆಗಳೆಲ್ಲ ಕಾಣಿಸ್ಕೊಳ್ತೇವೆ, ನಮ್ಮ ಮನೆ ಹತ್ರ ಎಲ್ಲ ಬರ್ತವೆ, ಎಲ್ಲ ಕಡೆ ಓಡಾಡ್ತವೆ. ಅವು ಜನಗಳು ತೊಂದರೆ ಕೊಡಕ್ ಬರಲ್ಲ. ಅದು ಯಾರೋ ಇಲ್ಲದ ಬರ್ತವೆ, ಅವು ಇದ್ ಮಾಡ್ಕೊಳ್ತೇವೆ, ತೊಂದರೆ ಇಲ್ಲ. ಆದ್ರೆ ಈ ತರ ಒಂದು ವ್ಯವಸ್ಥೆ ಇರುತ್ತೆ. ಮತ್ತೆ ಲೈಟ್ ಹಾಕಿದಾರೆ, ಮೋದಿ ಅವ್ರು ಸರ್ ಬಂದ್ರಲ್ಲ ಅವಾಗ ಮಾತ್ರ ಆನ್ ಮಾಡಿದ್ದು. ಇವತ್ತಿನವರೆಗೂ ಲೈಟ್ಗಳನ್ನ ಆನ್ ಮಾಡೋದೇ ಇಲ್ಲ. ಆನ್ ಮಾಡಿ ಅಲ್ಲಿ ಲೈಟ್ ಹಾಕಿ ನೋಡಿ, ಆನ್ ಮಾಡಿದ್ರು ಇವಾಗ ಏನ್ ಮಾಡೋದಿಲ್ಲ. ಈ ರೀತಿ ಸಮಸ್ಯೆ ಆಗಿದೆ.